ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಒಂದೇ. ಇವತ್ತು ಏನು ನಮಗೆ ಕಲುಷಿತ ನೀರನ್ನು ಕೊಡ್ತಾ ಇದ್ದಾರೆ, ಇವತ್ತು ಮೂರನೇ ಹಂತದ ಶುದ್ಧೀಕರಣ ಮಾಡಲಿಕ್ಕೂ ಸಹಿತ ಅವರು. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪೇಶ್ವರ್ ಬಾರಿ ಬೊಗಳಿ ದಾಸಯ್ಯ ಅಧಿಕಾರಕ್ಕೆ ಬಂದು 3 ವರ್ಷಗಳಾಗ್ತಿದ್ರೂ ಯಾವ ಭರವಸೆಗಳನ್ನು ಈಡೇರಿಸಿಲ್ಲ ಎಂದು ಆತ ನೀಡಿದ್ದಕ್ಕೆ ಭರವಸೆಗಳನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟ ಕರ್ನಾಟಕ ಜನಸೇನಾ ಪಕ್ಷದ ಅಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಪ್ರದೀಪೇಶ್ವರ್ ನಾನೊಬ್ಬ ಅನಾಥ ಎಂದು ಹೇಳಿಕೊಂಡು ಅಂಬೇಡ್ಕರ್ ಫೋಟೋ ಹಿಡ್ಕೊಂಡು ಶಾಸಕರಾಗಿ ಗೆದ್ದು ಬಂದ ಪ್ರದೀಪೇಶ್ವರ್ ಜಿಲ್ಲಾ ಕೇಂದ್ರ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆಯುತ್ತಿರೋ ಲಂಚಾವತಾರ ನಿಲ್ಲಿಸಿಲ್ಲ. ಬೆಂಗಳೂರು ಕೊಳಚೆ ನೀರಿನ 3ನೇ ಹಂತದ ಶುದ್ಧೀಕರಣ ಮಾಡುವ ಬಗ್ಗೆ ವಿಧಾನಸೌಧದಲ್ಲಿ ಒಂದು ದಿನವೂ ಮಾತನಾಡಿಲ್ಲ. ಅಜ್ವಾರ ಗೇಟಲ್ಲಿ ಅಪಘಾತವಾಗಿ ಬೀದಿ ಪಾಲಾದ ಮಕ್ಕಳಿಗೆ ಸಿಎಂ ಪರಿಹಾರ ನಿಧಿಯಿಂದ 5 ಲಕ್ಷ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿ ಬಂದ್ರೆ, ಇಂಜಿನಿಯರ್ ಓದುತ್ತಿದ್ದ ವಿದ್ಯಾರ್ಥಿನಿಗೆ ಡಿಸಿ ಕಚೇರಿಯಲ್ಲಿ ಕೆಲಸ ಕೊಡಿಸ್ತೀನಿ ಅಂತೇಳಿ ಆ ಕಡೆ ತಿರುಗಿಯೂ ನೋಡಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡ ಅವರು ಕೊಳಚೆ ನೀರಿನ 3ನೇ ಹಂತದ ಶುದ್ಧೀಕರಣ ಮಾಡಿಸುವ ಬಗ್ಗೆ ಸರ್ಕಾರದಲ್ಲಿ ಮಾತನಾಡಿ 1 ತಿಂಗಳೊಳಗೆ ಅನುದಾನ ಒದಗಿಸದಿದ್ದರೆ ಕರ್ನಾಟಕ ಜನಸೇನೆಯಿಂದ ಬೇರೆ ತರದ ಹೋರಾಟ ಕೈಗೆತ್ತಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು. ಇವತ್ತು ಏನು ನಮಗೆ ಕಲುಷಿತ ನೀರನ್ನು ಕೊಡ್ತಾ ಇದ್ದಾರೆ, ಇವತ್ತು 3ನೇ ಹಂತದ ಶುದ್ಧೀಕರಣ ಮಾಡಲಿಕ್ಕೂ ಸಹಿತ ಅವರಿಗೆ ಯೋಗ್ಯತೆಗಳಿಲ್ಲ ಅಂತ ಹೇಳ್ಬೇಕಾಗುತ್ತೆ. ಬಜೆಟ್ ಅಲ್ಲಿ ಸಹಿತ ಹಣವನ್ನು ತೆಗೆದಿಟ್ಟಿಲ್ಲ. ನಮ್ಮ ನೋವು ಒಂದೇ, ನೀವು ಕಾವೇರಿ ನೀರು ಕೊಡ್ತಿರೋ, ಯಾವ ನೀರು ಕೊಡ್ತಿರೋ ನಮಗೆ ಗೊತ್ತಿಲ್ಲ, ಕೃಷ್ಣಾ ನೀರು ಕೊಡ್ತಿರೋ, ನಮ್ಗೆ ಆರೋಗ್ಯಕರವಾದ ನೀರನ್ನು ಕೊಡಿ. ನೀವು ಅದೇನು ಕೊಳಚೆ ನೀರು ಕಲುಷಿತ ನೀರನ್ನು ನಮಗೆ ಬಿಡ್ತಾ ಇದ್ದೀರಾ, ಆ 3ನೇ ಹಂತದ ಶುದ್ಧೀಕರಣ ಮಾಡ್ಕೊಂಡು ನಿಮ್ಮ ಮನೆಗಳಿಗೆ ಬಿಟ್ಕೊಳ್ಳಿ ಅಂತ ಹೇಳೋದು ನಮ್ಮ ಉದ್ದೇಶ. ನೀರಾವರಿ ವಿಷಯದಲ್ಲಿ ಬಹಳ ಮೋಸ ಮಾಡ್ತಾ ಇದ್ದೀರಾ. ನೀವು ನೀರಾವರಿ ಅನ್ನೋ ಒಂದು ಸಬ್ಜೆಕ್ಟ್ನ ಇಟ್ಕೊಂಡೇ ಗೆದ್ದಿರುವಂಥದ್ದು. ನೀರು ನೀರು ಅಂತ ಹೇಳಿ ಇವತ್ತು ಗೆದ್ದು ನೀವು 3 ವರ್ಷ ಆದರೂ ಸಹಿತ ನೀರಾವರಿ ಹೋರಾಟಗಾರರ ಒಂದು ಸಭೆಯನ್ನು ಸಹಿತ ಕರೆದು ಮಾಡಲಿಕ್ಕೆ ಆಗಲಿಲ್ಲ. ಮೊನ್ನೆ ಎಲ್ಲ ಒಂದು ಕಡೆ ನೀವು ಹೇಳ್ತೀರಾ, ನನಗೆ ಇನ್ನಷ್ಟು ಶಕ್ತಿ ಬಂದರೆ, ಪವರ್ ಬಂದರೆ ನಾನು ಕೆಲಸ ಮಾಡ್ಬೋದು ಅಂತ. ಯಾವ ಪವರ್ ಕೊಡಬೇಕು ಅನ್ನೋದು ನನ್ನ ಪ್ರಶ್ನೆ ಇದ್ದೀನಿ. ಮತ್ತು ಸರ್ಕಾರಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ತೀರಾ ಅಧ್ವಾನ. ಹಾಸ್ಪಿಟ್ಲ್ ಇದೆ ಅಂತ ಹೆಸರಿಗೆ ಮಾತ್ರ ಇದೆ, ಅಲ್ಲಿ ಪ್ರತಿಯೊಬ್ಬರು ಲಂಚ ಲಂಚ ಲಂಚ. ಇಷ್ಟು ಮಾತ್ರಕ್ಕೆ ನೀವು ಯಾಕೆ ಆಗ್ಬೇಕಾಗಿತ್ತು ಶಾಸಕರು? ಸುದ್ದಿಗೋಷ್ಠಿಯಲ್ಲಿ ರೈತ ಜನಸೇನಾ ಸಮಿತಿ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಎ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.